ಶ್ರೀ ಗುರುಭ್ಯೋ ನಮಃ. ಭಾಗವತದ 3ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕದಿಂದ ಆರಂಭಿಸಿ ಮುಂದೆ ನಾವೀಗ ನಮ್ಮ ಶ್ರವಣ ಮಾಡಬೇಕು. ಆದರೆ ಈ ಹಿಂದೆ ಬಂದಿರುವಂತಹ 2ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ 3ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕ ಏನಿದೆ, ಮನ್ಯೇ ಸುರಾನ್ ಭಾಗವತಾಂಶ್ರಧೀಶೆ ಅಂತ, ಆ ಶ್ಲೋಕದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಗಮನಿಸಿ ನಾವು ಮುಂದುವರಿಬೇಕು. ಅಸುರಯೋನಿಯಲ್ಲಿ ಹುಟ್ಟಿ ಅಸುರಾವೇಶದಿಂದ ಭಗವಂತನನ್ನು ವಿರೋಧಿಸಿದರೂ ಕೂಡ ಕ್ರಮವಾಗಿ ಭಗವಂತನನ್ನು ಬೇರೆ ಬೇರೆ ಪ್ರಸಂಗಗಳಲ್ಲಿ ನೋಡಿದಾಗ, ರಣರಂಗದಲ್ಲಿ ಆತ ಗರುಡಾರೂಢನಾಗಿ ಚಕ್ರಾದಿ ಆಯುಧಗಳನ್ನು ಹಿಡಿದು ಬಂದುದನ್ನು ನೋಡಿದಾಗ, ಆತನನ್ನು ಭಕ್ತಿಯಿಂದ ಅವರು ಸ್ತುತಿಸಿದ್ದು ಇತ್ಯಾದಿಗಳನ್ನು ನಾವು ಕಂಡ್ರೆ ಅವರೆಲ್ಲ ಭಗವದ್ಭಕ್ತರು ಅಂತಲೇ ಅನಿಸ್ತದೆ. ಇದು ಉದ್ಧವ ವಿದುರನಿಗೆ ಹೇಳಿದ್ದು. ಹರಿವಂಶದಲ್ಲಿ ಇಂಥ ಕೆಲವು ಉದಾಹರಣೆಗಳು ಕಾಣಿಸ್ತವೆ. ಅದಕ್ಕಾಗಿ ಅವನಷ್ಟು ಗಮನಿಸಿ ನಾವು ಮತ್ತೆ ಮುಂದುವರಿಬೇಕು. ಇದೇ ಕೃಷ್ಣನ ಸ್ವಯಂವರದ ಪ್ರಸಂಗವೇ ಅದು. ಆ ಪ್ರಸಂಗದಲ್ಲೇ, ರುಕ್ಮಿಣಿಯ ಸ್ವಯಂವರದಲ್ಲೇ, ಅಲ್ಲಿ ಕೃಷ್ಣನ ವಿರೋಧಿಗಳಾದ ಜರಾಸಂಧ, ಶಿಶುಪಾಲ, ದಂತವಕ್ರ, ಶಾಲ್ವ ಮೊದಲಾದವರು ಸೇರಿ ಸಮಾಲೋಚನೆ ಮಾಡಿದಾಗ ಏನು ಅವ್ರ ಮನಸ್ಸಿನಲ್ಲಿ ಮೂಡಿತ್ತು ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ಅಲ್ಲಿ ಬಂದಿರುವ ಉಲ್ಲೇಖಗಳು, ಹರಿವಂಶದಲ್ಲಿ ಬಂದಿರುವ ಉಲ್ಲೇಖಗಳು ನಾವಿಲ್ಲಿ ನೋಡ್ತಿರುವ ಅಭಿಪ್ರಾಯಗಳಿಗೆ ಸ್ವಲ್ಪ ಪೋಷಕ ಆಗಿವೆ. ಆ ಸಭೆಯಲ್ಲಿ ನಾಯಕನಾದಂತಹ ಜರಾಸಂಧ ಮೊದಲು ಮಾತಾಡ್ತಾನೆ. ಅವನ ಅಭಿಪ್ರಾಯಗಳು ಕೂಡ ಗಮನಾರ್ಹ ಆಗಿವೆ. ಅವನು ವಿಷ್ಣುವಿನ ಮಹಿಮೆಯನ್ನು ವರ್ಣನೆ ಮಾಡ್ತಾನೆ. ಇದೆಲ್ಲ ಹರಿವಂಶದ ವಿಷ್ಣು ಪರ್ವದ 48ನೇ ಅಧ್ಯಾಯದಲ್ಲಿ ಈ ಜರಾಸಂಧ ಮಾತಾಡಿದ ವರ್ಣನೆ ಇದೆ. ಗೋವಿಂದಾಚಾರ್ಯರು ಇದ್ರ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲಿದ್ದಾರೆ. ಅದನ್ನೇ ಸ್ವಲ್ಪ ವಿಸ್ತರಿಸಿ ಹೇಳುತ್ತಿದ್ದೇನಷ್ಟೆ. ಆರಂಭದಲ್ಲಿ ಭಗವಂತನನ್ನು ದ್ವೇಷಿಸಿದರೂ ಕೂಡ ಮುಂದೆ ಭಕ್ತಿ ಅವರಲ್ಲಿ ಸ್ಫುರಿಸಿತು ಅನ್ನೋದನ್ನು ಉದಾಹರಣೆ ಸಮೇತ ನೋಡಿದರೆ, ಆ ಜೀವದ್ವಯ ಸಮಾವೇಶ ಇರುವ ಆ ವ್ಯಕ್ತಿಗಳ ಕುರಿತಾಗಿ ನಾವೊಂದಿಷ್ಟು ವಿಶೇಷವಾಗಿ ನೋಡಿದಂತಾಗ್ತದೆ. ಅದಕ್ಕಾಗಿ ಈ ಪ್ರಯತ್ನ. ಪುರಾ ಕೃತಯುಗೇ ವಿಷ್ಣು, ಹಿಂದೆ ಕೃತಯುಗದಲ್ಲಿ ಈ ವಿಷ್ಣು ಏನೇನು ಮಾಡಿದ ಅಂತನ್ನೋದನ್ನೆಲ್ಲ ವರ್ಣಿಸ್ತಾನೆ. ಈ ಜರಾಸಂಧನ ಬಾಯಿಂದ ಅದನ್ನು ಕೇಳುವುದೇ ಒಂದು ಸಂತೋಷದ ಸಂಗತಿ ಅಷ್ಟೆ. ಒಂದು ಹಂತದಲ್ಲಿ ಹೀಗೆ ಹೇಳ್ತಾನವನು, ತಮ್ಮನ್ಯೇ ಕೇಶವಂ ವಿಷ್ಣು ಸುರಾದ್ಯಂ ಅಸುರಾಂತಕಂ. ಈ ಕೃಷ್ಣ ವಿಷ್ಣುನೇ ಹೌದು, ದೇವಶ್ರೇಷ್ಠ, ಎಲ್ಲ ದೈತ್ಯರ ಹಂತಕ ಅನ್ನೋದು ನನಗೆ ಗೊತ್ತಿದೆ. ಇವನು ನಾರಾಯಣ, ಜಗದ್ಯೋನಿ, ಇಡೀ ಜಗತ್ತಿಗೆ ಆಧಾರ, ಪುರಾಣ ಪುರುಷಂ ಧ್ರುವಂ, ಸೃಷ್ಟಾರಂ ಸರ್ವಭೂತಾನಾಂ, ಇಡೀ ಜಗತ್ತಿನ ಸೃಷ್ಟಿಕರ್ತ ಈತ. ಸಮಸ್ತ ಲೋಕಗಳು ಒಟ್ಟಾಗಿ ಬಂದರೂ ಈತನನ್ನು ಸೋಲಿಸುವುದು ಸಾಧ್ಯ ಇಲ್ಲ. ಅಂಥ ವಿಷ್ಣುವೇ ಇಲ್ಲಿ ಕೃಷ್ಣನಾಗಿ ಜನಿಸಿದ್ದಾನೆ. ಆ ಕೃಷ್ಣನ ಎದುರಿಗಾದರೂ, ಅವನಿಗೆ ಗರುಡನ ಎದುರಿಗಾದರೂ ಯಾರು ನಿಲ್ಲುವವರಿದ್ದಾರೆ ಅಂತ ಹೀಗೆಲ್ಲ ಹೇಳಿದಾಗ, ಅವನ ಶಿಷ್ಯನಾದ ಸುನೀತ, ಅವನನ್ನು ಹರಿವಂಶ ಸುನೀತ ಅಂತ ಕರೀತದೆ, ಅವನು ಶಿಶುಪಾಲ, ಅವನು ಆಡಿದ ಮಾತುಗಳನ್ನು ಮುಂದೆ ಹೀಗೆ ಕೇಳ್ತೇವೆ. ಹಿರಿಯ ರಾಜನಾದಂತಹ ಜರಾಸಂಧ ಆಡಿದ ಮಾತುಗಳೆಲ್ಲ ಸರಿಯಾಗೇ ಇವೆ. ಹಿಂದೆ ಗೋಮಂತ ಪರ್ವತದಲ್ಲಿ ಈ ಬಲರಾಮ ಮತ್ತು ಕೃಷ್ಣರಿಬ್ಬರು ನಮ್ಮೆಲ್ಲ ರಾಜರನ್ನು ಎದುರಿಸಿದ್ದು ನಮ್ಗೆ ಗೊತ್ತಿದೆ. ಅವನು ಎಲ್ಲ ಆಯುಧಗಳನ್ನು ಹಿಡಿದು ಗರುಡನ ಮೇಲೆ ಏರಿ ಬಂದು ಕೂತ್ರೆ ರಣಾಂಗಣದಲ್ಲಿ ನಾವು ಆತನನ್ನು ಎದುರಿಸುವುದು ಹೇಗೆ? ಸ್ವಯಂವರ ಅಂದರೆ ನಮಗೇನೋ ಇದೊಂದು ಉತ್ಸವವೇ ಸರಿ, ಆದರೆ
ರುಕ್ಮಿಣಿ ನಮ್ಮ ಯಾರನ್ನು ವರಿಸದೆ ಕೃಷ್ಣನನ್ನೇ ಒಂದು ವೇಳೆ ವರಿಸಿದರೆ ನಾವು ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಮಗೆ ಯಾರಿಗಿದೆ? ನಾವು ಯಾವ ರಾಜರಿಗೆ ಆ ಶಕ್ತಿ ಇದೆ? ಇದು ಮುಂದೆ ದಂತವಕ್ರ ಆಡುವ ಮಾತು. ಜರಾಸಂಧ ಮತ್ತೆ ಶಿಶುಪಾಲ ಇವರೆಲ್ಲ ಹೇಳಿದ್ದು ಮಾತು ಉಚಿತನೇ ಆಗಿದೆ. ಈ ಕೃಷ್ಣ ಬಾಲಕನಾಗಿದ್ದಾಗಲೇ ಅದೆಷ್ಟು ದೈತ್ಯರನ್ನು ಸಂಹಾರ ಮಾಡಿದ, ಕಂಸನನ್ನ ಸಂಹಾರ ಮಾಡಿದ. ತತ್ರ ತತ್ರ ಯತ್ರ ಯತ್ರ ಪ್ರಯಾಸ್ಯಾಮಃ ವಯಂ ತತ್ರ ಭವೇತ್ ಕಲಿಃ ಪ್ರೀತ್ಯರ್ಥಂ ಪ್ರಯತಿಷ್ಯಾಮಃ ಕೃಷ್ಣೇನ ಸಹ ಭೂಮಿಪಾಹ. ಹಿಂದೆ ನಾವು ಎಲ್ಲೆಲ್ಲಿ ಈ ಕೃಷ್ಣನನ್ನು ಎದುರಿಸಿದ್ರು ಅಲ್ಲೆಲ್ಲ ಜಗಳವೇ ಆಗಿದೆ. ಅದರಲ್ಲಿ ನಾವು ಸೋತೇ ಇದ್ದೇವೆ ಅನೇಕ ಬಾರಿ. ಈಗ ಆದ್ದರಿಂದ ಕೃಷ್ಣನ ಜೊತೆಗೆ ಪ್ರೀತಿಗೆ ಪ್ರಯತ್ನ ಪಡೋಣ ಅಂತ ಹೇಳಿದ್ನಲ್ಲ, ಇದನ್ನ ಗಮನಿಸಬೇಕು. ಈ ಶಿಶುಪಾಲದಂತ ಭಕ್ತರು ಇವರಿಬ್ಬರಂತೂ ಜಯ ವಿಜಯರು. ಜರಾಸಂಧ ಸ್ವಯಂ ವಿಪ್ರಚಿತ್ತಿ. ಈ ಎಲ್ಲ ರಾಜರಲ್ಲಿಯೂ ಈ ಥರದ್ದೊಂದು ದ್ವಂದ್ವ ವ್ಯಕ್ತಿತ್ವ ಇದೆ ಅಂತ ಗೊತ್ತಾಗ್ತದೆ. ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಈಗಿನ ಶಾಸ್ತ್ರದಲ್ಲಿ ಅದನ್ನು ಹೇಳ್ತಾರೆ. ಒಂದು ಸಾತ್ವಿಕ ಜೀವ ಮತ್ತೊಂದು ತಾಮಸ ಜೀವ ಇದ್ದಿದ್ದರಿಂದಲೇ ಸಾತ್ವಿಕ ಜೀವ ಏನು ಒಳಗಿತ್ತೋ ಅದರ ಪ್ರಭಾವದಿಂದ ಈ ಸ್ತೋತ್ರ ಭಕ್ತಿ ಉದ್ರೇಕ. ತಾಮಸ ಜೀವ ಭಗವಂತನ ಜೊತೆಗೆ ಸಂಘರ್ಷಕ್ಕೆ ಆವಣಿಸ್ತಿತ್ತು. ಮರ್ತ್ಯೇಸ್ಮಿನ್ ಪುರುಷೇಂದ್ರೋಸು ನ ಕಶ್ಚಿತ್ ಪ್ರಾಕೃತೋ ನರಃ. ಸಾಮಾನ್ಯ ಮನುಷ್ಯ ಅಲ್ಲ, ಪುರುಷಶ್ರೇಷ್ಠ, ದೇವಶ್ರೇಷ್ಠ, ನಾರಾಯಣ ಅವನು. ಇವನೇ ಸೃಷ್ಟಿಕರ್ತ, ಶರಣಾಗತ ರಕ್ಷಕ ಅಂತೆಲ್ಲ ಹೊಗಳ್ತಾನೆ ಶಿಶುಪಾಲನ ಸಹವರ್ತಿ ಈ ದಂತವಕ್ರ. ಮುಂದೆ ಮತ್ತೊಬ್ಬ ಶಾಲ್ವನು ಇದನ್ನೇ ಮಾತು ಹೇಳ್ತಾನೆ. ಅಹಂ ಜಾನಾಮಿ ವೈ ಕೃಷ್ಣಂ ಆದಿದೇವಂ ಸನಾತನಂ ಪ್ರಭುಂ ಸರ್ವಾಮರೇಂದ್ರಾಣಾಂ ನಾರಾಯಣ ಪರಾಯಣಂ. ಸಕಲ ದೇವತೆಗಳಿಗೂ ಆದಿದೈವನು, ಸಮಸ್ತ ದೇವತೆಗಳಿಗೂ ಪ್ರಭು ಅಂತ ನನಗೂ ಚೆನ್ನಾಗಿ ಗೊತ್ತಿದ್ದೇ ಇದೆ ಅಂತಾನೆ. ನಮ್ಮೆಲ್ಲರನ್ನೂ ಸಂಹರಿಸಬೇಕೆಂಬ ಉದ್ದೇಶದಿಂದಲೇ ಈ ವಿಷ್ಣು ಈ ದೇವಕಿಯಲ್ಲಿ ಹುಟ್ಟಿದ್ದಾನೆ, ಇದು ನಂಗೆ ಗೊತ್ತಿದೆ. ಕಂಸರಾಜ ವಧಾರ್ಥಾಯ ಭಾರಾವತರಣಾಯ ಚ ಅಸ್ಮಾಕಂ ಚ ವಿನಾಶಾಯ. ನಾವು ಕೂಡ ಈತನ ಕೈಗೆ ಸಿಕ್ಕು ಸಾಯುವವರಿದ್ದೇವೆ ಅನ್ನೋದು ಅವನಿಗೆ ಗೊತ್ತಿದೆ. ಹೀಗೆ ದೇವದೇವ ಭಗವಂತ ಅಂತ ಗೊತ್ತಿರೋದ್ರಿಂದ ಇಂಥವರೆಲ್ಲರಿಗೂ ಭಕ್ತಿ ಭಾವನೂ ಸ್ಫುರಿಸ್ತಿತ್ತು. ತಸ್ಮಾದ್ ಅಯುಕ್ತಂ ಭವತಾಂ ವಿಗ್ರಹಾರ್ಥಂ ವಿಚಾರಣಂ. ಅದರಿಂದ ಯುದ್ಧಕ್ಕಾಗಿ ನಾವು ಪ್ರಯತ್ನ ಪಡುವುದೇ ಬೇಡ. ಪ್ರೀತಿರ್ಭವತು ವೈಧ್ರುವಂ. ಭಗವಂತನ ಬಗ್ಗೆ ನಮಗೆ ಪ್ರೀತಿಯೇ ಇರಲಿ. ಹೀಗೆ ಹರಿವಂಶದ ಸಮರ್ಥನೆಯನ್ನ ಭಾಗವತದ ಈ 3ನೇ ಸ್ಕಂದ 2ನೇ ಅಧ್ಯಾಯದ 24ನೇ ಶ್ಲೋಕದ ಕುರಿತಾಗಿ ನೋಡಿದ್ದೀವಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.